ಸ್ನೇಹಿತರೆ, ಯುದ್ಧ ತಾರಕಕ್ಕೇರ್ತಾ ಇದೆ. ಗಲ್ಫ್ ಯುದ್ಧ ನೋಡಿ. ಇಲ್ಲಿ ನಾವು ಟ್ರಂಪ್ ಇರಬಹುದು, ಖಮೇನಿ ಇರಬಹುದು, ಈಗಿರ್ತಕ್ಕಂಥ ಖಮೇನಿ ಇರಬಹುದು, ಖಮೇನಿ ಮಗ, ಅಥವಾ ನೇತಾನ್ಯಾಹು ಇರಬಹುದು, ಅಥವಾ ಯಾರೇ ಇರಬಹುದು, ಪ್ರತಿಯೊಬ್ಬರೂ ಸಹ ಅವರ ಮನಸ್ಸಿನೊಳಗೆ ಆಂತರಿಕ ಶಾಂತಿ ಇಲ್ಲದೆ ಹೋದರೆ ಇದು ಒಂದು ಬಹಿರಂಗವಾಗಿರ್ತಕ್ಕಂಥ ಶಾಂತಿ ಇರಲ್ಲ ಅನ್ನುವಂಥದ್ದು. ವ್ಯಕ್ತಿಯೊಳಗಿರ್ತಕ್ಕಂಥ ಒಂದು ಶಾಂತಿ ಏನಿದೆ, ಅವನೊಳಗಿರ್ತಕ್ಕಂಥ ಇನ್ನರ್ ಪೀಸ್ ಏನಿದೆ, ಅದು ಬಹಿರಂಗವಾದ ಮತ್ತು ನಮ್ಮ ಹೊರಗಿರ್ತಕ್ಕಂಥ ಜಗತ್ತಿನ ಒಂದು ಶಾಂತಿಗೂ ಸಹ ಕಾರಣ ಆಗುತ್ತೆ. ಈ ಎಲ್ಲ ಜಗತ್ತಿನ ನಾಯಕರೇನಿದ್ದಾರೆ, ವಿವಿಧ ದೇಶಗಳ ನಾಯಕರು, ಅವ್ರಿಗಿರ್ತಕ್ಕಂಥ ಅತೃಪ್ತಿ, ಅವ್ರಿಗಿರ್ತಕ್ಕಂಥ ಅಸಹನೆ, ಟ್ರಂಪ್ ಅಂತಕ್ಕಂಥ ವ್ಯಕ್ತಿ ಇರಬಹುದು, ಅವರಲ್ಲಿರ್ತಕ್ಕಂಥ ಈ ಒಂದು ಅಸಹನೆ ಏನಿದೆ, ಅಶಾಂತಿ ಏನಿದೆ ಜಗತ್ತಿನಲ್ಲಿ, ಅವರು ಹೊರಗಡೆನೂ ಸಹ ಅಶಾಂತಿಯನ್ನು ಎಬ್ಬಿಸ್ತಾರೆ ಅನ್ನುವಂಥದ್ದು. ಈ ದೃಷ್ಟಿಯಲ್ಲಿ ನೋಡಿದಾಗ ಆಂತರಿಕ ಶಾಂತಿ ಎಷ್ಟು ಮುಖ್ಯ ಅನ್ನುವಂಥದ್ದು. ನನ್ನೊಂದಿಗೆ ನಾನು ಶಾಂತಿಯಿಂದ, ಸಹನೆಯಿಂದ ಮತ್ತು ಮೃದುತ್ವದಿಂದ ಇಲ್ಲದೆ ಹೋದರೆ ನಾನು ಇತರರೊಂದಿಗೆ ಮೃದುತ್ವದಿಂದ ಇರಲಿಕ್ಕಾಗಲ್ಲ, ಶಾಂತಿಯಿಂದ ಇರಲಿಕ್ಕಾಗಲ್ಲ. ಈ ದೃಷ್ಟಿಯಿಂದ ಆಂತರಿಕ ಶಾಂತಿ ಬಹಳ ಮುಖ್ಯ. ಇದು ಈ ಶಾಂತಿ, ಮೃದುತ್ವ ಮತ್ತು ಪ್ರೀತಿ, ಈ ಎಲ್ಲ ಗುಣಗಳೇನಿವೆ, ಕೈಂಡ್ನೆಸ್, ಇವೆಲ್ಲ ಗುಣಗಳು ಮನುಷ್ಯರಿಗೆ ಸಹಜವಾಗಿ ಬರ್ತಕ್ಕಂಥ ಗುಣಗಳು. ಚಿಕ್ಕ ಮಗುವಿದ್ದಾಗ ನಮ್ಮನ್ನು ಒಂದು ಏನು ಎತ್ಕೊತಾರೆ ತಾಯಿ, ಆ ತಾಯಿಯ ಒಂದು ಮೃದುವಾದ ಸ್ಪರ್ಶ, ಆ ಒಂದು ಪ್ರೀತಿ, ಅಲ್ಲಿಯ ಒಂದು ತಾಯಿ ಕೊಡ್ತಕ್ಕಂಥ ಒಂದು ಬೆಚ್ಚಗಿನ ಒಂದು ಸ್ಪರ್ಶ ಅನುಭವಗಳಿಂದ ನಮ್ಮೊಳಗೆ ಮೂಡ್ತಕ್ಕಂಥ ಒಂದು ಮೃದುತ್ವ, ಆ ಒಂದು ದಯೆ, ಕರುಣೆಯ ಭಾವನೆಗಳು, ಆ ಒಂದು ರಕ್ಷಣೆಯ ಭಾವನೆಗಳು ನಮ್ಮೊಳಗೆ ಸದಾ ಮನೆ ಮಾಡ್ತವೆ. ಆದರೆ ಚಿಕ್ಕ ವಯಸ್ಸಿನಲ್ಲಿ ಇವುಗಳಿಂದ ವಂಚಿತರಾಗಿರ್ತಕ್ಕಂಥವ್ರು ಏನಿದ್ದಾರೆ, ಅವರು ಮಕ್ಕಳಾಗಿ ಪ್ರೀತಿಯಿಂದ ವಂಚಿತರಾಗಿರ್ತಕ್ಕಂಥವ್ರು ಎಷ್ಟೋ ಸಾರಿ ಅವರು ಈ ರೀತಿಯ ಅಶಾಂತಿಯುತವಾದ ಒಂದು ಮನಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು. ಬಸವಣ್ಣವರು ಅದಕ್ಕೆ ಹೇಳ್ತಾರೆ, ದಯೆ ಇಲ್ಲದ ಧರ್ಮ ಅದಾವುದಯ್ಯ, ದಯೆಯೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅನ್ನುವಂಥದ್ದು. ಅಂದರೆ ದಯೆಯೇ ಧರ್ಮದ ಮೂಲ. ದಯೆ ಮಾನವೀಯ ಧರ್ಮ ಅಂತ ಹೇಳಿದ್ರೆ ಅದು ದಯೆ, ಕರುಣೆ, ಮಾನವೀಯತೆ, ಪ್ರೀತಿ, ಮೃದುತ್ವ ಇವುಗಳು ಇಲ್ಲದೆ ಹೋದಾಗ, ನಮ್ಮೊಳಗಿನ ಪ್ರೀತಿ ಸತ್ತೋದಾಗ, ಅದು ಆ ಪ್ರೀತಿ ಸಂಪರ್ಕಗಳೇನಿದೆ, ಕನೆಕ್ಷನ್ಸ್ ಏನಿದೆ, ಯಾಕೆಂದರೆ ವಸುದೈವ ಕುಟುಂಬಕಂ ಅಂತೀವಿ ನಾವು. ಜಗತ್ತೇ ಒಂದು ಮನೆ ಇದ್ದ ಹಾಗೆ ನೋಡಿ. ಇವತ್ತಂತೂ ಈ ವಸುದೈವ ಕುಟುಂಬಕ ಅನ್ನುವಂತಹ ಒಂದು ವಾಕ್ಯ ಬಹಳ ಪ್ರಸ್ತುತ. ಈ ಯುದ್ಧ ಏನಿದೆ ಅದು ನಮಗೂ ಸಹ ತಟ್ತಾ ಇದೆ, ಪ್ರಪಂಚದ ಎಲ್ಲರಿಗೂ ಸಹ ತಟ್ತಾ ಇದೆ. ಅದು ಯಾಕೆ ಅಂತ ಹೇಳಿದ್ರೆ, ವಿಶ್ವವೇ ಒಂದು ಮನೆ, ಎಲ್ಲೋ ಏನೋ ಆದರೆ ಬಟರ್ಫ್ಲೈ ಎಫೆಕ್ಟ್ ಅಂತಾರೆ. ಈ ಒಂದು ಎಲ್ಲೋ ಏನೋ ಆದರೆ ಅದು ಅದರ ಒಂದು ಬಿಸಿ ಇನ್ನೊಬ್ಬರಿಗೆ, ಜಗತ್ತಿನ ಇನ್ನೊಂದು ಮೂಲೆಯಲ್ಲಿರ್ತಕ್ಕಂಥವ್ರಿಗೆ ತಟ್ಟದೇ ಇರಲ್ಲ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಸಹ ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ, ಸಹನೆಯನ್ನು ಹೊಂದಲಿಕ್ಕೆ, ಶಾಂತಿಯನ್ನು ಹೊಂದಲಿಕ್ಕೆ ಪ್ರಯತ್ನಿಸಬೇಕಾಗತ್ತೆ. ಮತ್ತು ಇತರರಿಗೆ ಪ್ರೀತಿಯನ್ನು ಹಂಚುವಂಥದ್ದೇನಿದೆ, ಇತರರ ಜೊತೆಗೆ ಸಹನೆಯಿಂದ ನಡ್ಕೊಳ್ಳುವಂಥದ್ದೇನಿದೆ, ತಪ್ಪುಗಳನ್ನು ಮನ್ನಿಸುವಂಥದ್ದೇನಿದೆ, ವಿಶಾಲ ಹೃದಯದಿಂದ ಅವರು ಒಡನಾಡುವಂಥದ್ದೇನಿದೆ, ಸಂಪರ್ಕಗಳನ್ನು ಸಾಧಿಸುವಂಥದ್ದೇನಿದೆ, ಅನುಭೂತಿಯಿಂದ ನಡ್ಕೊಳ್ತಕ್ಕಂಥದ್ದೇನಿದೆ, ಇದನ್ನು ಪ್ರತಿ ವ್ಯಕ್ತಿಗಳು ಮಾಡಿದಾಗ ಅದು ಒಂದು ಕಲೆಕ್ಟಿವ್ ಆದ ಒಂದು ಶಾಂತಿಗೆ ಕಾರಣ ಆಗುತ್ತೆ. ಒಬ್ಬರ ಶಾಂತಿಯಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಈ ಆಂತರಿಕ ಶಾಂತಿ ಪ್ರತಿಯೊಬ್ಬರಲ್ಲೂ ಮೂಡಿದಾಗ ಇಡೀ ಆ ಊರು ಶಾಂತಿಯುತವಾಗುತ್ತೆ, ಆ ರಾಜ್ಯ ಶಾಂತಿಯುತವಾಗುತ್ತೆ, ದೇಶ, ವಿಶ್ವ ಶಾಂತಿಯುತವಾಗುತ್ತೆ. ಜಗತ್ತಿನ ಎಲ್ಲ ರಾಷ್ಟ್ರಗಳು ಖರ್ಚು ಮಾಡ್ತಿರ್ತಕ್ಕಂಥದ್ದೇನಿದೆ ಡಿಫೆನ್ಸ್ಗೆ, ರಕ್ಷಣೆಗೆ, ಆ ಒಂದು ಮೊತ್ತ ಏನಿದೆ, ಆ ಅನುದಾನವನ್ನು ನಾವು ಶಾಲೆಗಳು, ಕೃಷಿ ಮತ್ತು ಆಸ್ಪತ್ರೆಗಳು ಇವುಗಳಿಗೆ ವಿನಿಯೋಗ ಮಾಡಿದ್ರೆ ನಿಜಕ್ಕೂ ಪ್ರಪಂಚ ಇನ್ನಷ್ಟು ಸುಂದರವಾಗುತ್ತೆ. ಆದರೆ ಪ್ರತಿಯೊಬ್ಬರಿಗೂ ಸಹ, ಪ್ರತಿ ರಾಷ್ಟ್ರದವ್ರಿಗೂ ಸಹ ಇನ್ನೊಂದು ರಾಷ್ಟ್ರದ ಮೇಲೆ ಇರ್ತಕ್ಕಂಥ ಒಂದು ಅನುಮಾನ ಏನಿದೆ, ಈ ಅನುಮಾನಗಳಿಂದ ಪ್ರತಿ ರಾಷ್ಟ್ರನೂ ಸಹ ಹೆಚ್ಚು ಹೆಚ್ಚು ಅಸ್ತ್ರಗಳನ್ನು, ಒಂದು ಯುದ್ಧಾಸ್ತ್ರಗಳನ್ನು ಸಂಗ್ರಹ ಮಾಡಲಿಕ್ಕೆ ತೊಡಗುತ್ತೆ. ಇದರಿಂದ ಬಹಳಷ್ಟು ಅನಾನುಕೂಲ ಏನಾಗುತ್ತೆ ಅಂದರೆ, ಈ ನಾರ್ತ್ ಕೊರಿಯಾ ಅನುಮಾನದಿಂದ ಏನೋ ಯುದ್ಧಾಸ್ತ್ರಗಳನ್ನು, ನ್ಯೂಕ್ಲಿಯರ್ ವೆಪನ್ಸನ್ನು ಸಂಗ್ರಹ ಮಾಡಲಿಕ್ಕೆ ಶುರು ಮಾಡುತ್ತೆ. ಪ್ರತಿ ರಾಷ್ಟ್ರನೂ ಸಹ ಸಂಗ್ರಹ ಮಾಡಲಿಕ್ಕೆ ಶುರು ಮಾಡುತ್ತೆ. ಅಕ್ಕಪಕ್ಕ ರಾಷ್ಟ್ರಗಳು ವೈರಿಗಳಾಗ್ತವೆ. ದೂರದ ಇಲ್ಲಿರ್ತಕ್ಕಂಥವ್ರು ಇನ್ನೂ 5,000, 8,000, 10,000 ಮೈಲುಗಳ ದೂರಕ್ಕೆ ತಲುಪತಕ್ಕಂಥ ಒಂದು ಮಿಸೈಲ್ಗಳನ್ನು, ಒಂದು ರಾಕೆಟ್ ಲಾಂಚರ್ಗಳನ್ನು ಸಂಶೋಧನೆ ಮಾಡಲಿಕ್ಕೆ ತೊಡಗ್ತಾರೆ. ಇದು ಎಲ್ಲ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಇರ್ತಕ್ಕಂಥ ಭಯ, ಅನುಮಾನ, ಈ ಗೋಡೆಗಳು ಇಲ್ಲದೇ ಇರುವಂತಹ ಒಂದು
ಪ್ರಪಂಚ ಏನಿದೆ, ಅಂದರೆ ಅನುಮಾನಗಳಿರತಕ್ಕಂಥ ಪ್ರಪಂಚವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಆದರೆ ಅದು ಸಾಧ್ಯ ಯಾವಾಗುತ್ತೆ ಅಂದರೆ ಪ್ರತಿಯೊಬ್ಬರಲ್ಲಿಯೂ ಸಹ ಈ ಸಹನೆ, ಈ ಒಂದು ಏನಿದೆ ದಯವಿಲ್ಲದ ಧರ್ಮ ಅದಾವೋದಯ್ಯ, ಇದು ಸರ್ವೇ ಜನಾಃ ಸುಖಿನೋ ಭವಂತು. ಈ ವಾಕ್ಯಗಳು ಬಹಳ ಪವರ್ಫುಲ್ ಸ್ನೇಹಿತರೆ. ಇವುಗಳನ್ನು ನಾವು ಬರೀ ಹೇಳಿಕೆಗಳಲ್ಲಿ ನಿಲ್ತಲ್ಲೇ ಪ್ರತಿಯೊಬ್ಬರೂ ಪಾಲಿಸಿದಾಗ ಆ ಒಂದು ಆಂತರಿಕ ಶಾಂತಿ ಮತ್ತು ಕೌಟುಂಬಿಕ ಶಾಂತಿ, ಸಮಾಜದ ಶಾಂತಿ, ರಾಜ್ಯ ದೇಶದ ಶಾಂತಿ, ವಿಶ್ವ ಶಾಂತಿಗೆ ಇದು ಎಡೆ ಮಾಡಿಕೊಡುತ್ತೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹ ಕಾರ್ಯಪ್ರವೃತ್ತರಾಗಬೇಕಾಗತ್ತೆ. ಅನುಮಾನಗಳನ್ನು, ಮಾತ್ಸರ್ಯಗಳನ್ನು ಮತ್ತು ಈರ್ಷ್ಯೆಗಳನ್ನು ಬಿಟ್ಟು ನಾವು ಪರಸ್ಪರ ಸಹನೆ, ಹೊಂದಾಣಿಕೆ, ಕೊಡುಕೊಟ್ಟುಕೊಳ್ಳುವಿಕೆ, ಈ ವಿಶಾಲ ಮನೋಭಾವನೆಗಳನ್ನು ನಾವು ಹೊಂದಿದಾಗ ಮಾನವೀಯ ಧರ್ಮ ಮನೆ ಮಾಡುತ್ತೆ. ಧರ್ಮ ಯಾವುದು ಅಂತ ಹೇಳಿದ್ರೆ ಯಾವುದೇ ಧರ್ಮಕ್ಕಿಂತ ಮಾನವೀಯ ಧರ್ಮ ಶ್ರೇಷ್ಠ. ಕುವೆಂಪುರವರು ಹೇಳಿದ್ದು ಅದನ್ನೇ, ರಾಮಕೃಷ್ಣ ಪರಮಹಂಸರು ಹೇಳಿದ್ದು ಅದನ್ನೇ. ಈ ನಿಟ್ಟಿನಲ್ಲಿ ಇದನ್ನು ನಾವು ನೋಡಿ, ಯುದ್ಧದಿಂದ ಆಗ್ತಕ್ಕಂಥ ಅನಾಹುತಗಳಲ್ಲಿ ಎಷ್ಟು ಮಕ್ಕಳಿಗೆ ಅನಾಹುತ, ಏನೋ ತೊಂದರೆ ಆಗ್ತಾಯಿದೆ, ಶಾಲೆಗಳು ನಡೆಯೋಕ್ಕಾಗ್ತಾ ಇಲ್ಲ, ಶಿಕ್ಷಣ ಸಿಗ್ತಾ ಇಲ್ಲ, ಅವ್ರಿಗೆ ಭಯದ ವಾತಾವರಣ ಇದೆ. ಇಂತಹ ಯುದ್ಧದ ವಾತಾವರಣದಲ್ಲಿ ಬೆಳೀತಕ್ಕಂಥ ಮಕ್ಕಳು ಮುಂದೆ ಅವರು ಎಷ್ಟು ಆಕ್ರೋಶ, ಅಸಹನೆಗಳನ್ನು ಹೊಂದಬಹುದು, ತಮ್ಮ ಪ್ರಪಂಚದ ಬಗ್ಗೆನೇ ಅವ್ರಿಗೆ ದ್ವೇಷದ ಭಾವನೆಗಳನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಬಹಳ ಕೆಟ್ಟ ಒಂದು ಪರಿಣಾಮ ಬೀರುತ್ತೆ ಸ್ನೇಹಿತರೆ. ಈ ದೃಷ್ಟಿಯಲ್ಲಿ ಇದನ್ನು ನಿಲ್ಲಿಸಬೇಕು ಅಂತ ಹೇಳಿದರೆ ಈ ಮಾನವೀಯ ಮೌಲ್ಯಗಳು ಹೆಚ್ಚು ಹೆಚ್ಚು ಪ್ರಚಾರ ಆಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಪ್ರಯತ್ನಿಸುವಂಥದ್ದು ಬಹಳ ಮುಖ್ಯ ಇದೆ ಅಂತ ಹೇಳ್ತಾ, ಈ ಯುದ್ಧಗಳು ಯಾರಿಗೂ ಬೇಡದೇ ಇರೋವಂಥದ್ದು ಅನ್ನುವಂಥ ಅಂಶನ ಪ್ರತಿಯೊಬ್ಬರೂ ಸಹ ಮನದಟ್ಟು ಮಾಡಬೇಕಾಗತ್ತೆ. ಈ ಒಂದು ಅಧಿಕಾರ ಲಾಲಸೆ, ಲಾಭಕೋರತನ ಮತ್ತು ಪರಸ್ಪರ ನಾನು ಅಹಂ, ಇವುಗಳು ಸಹ ಯುದ್ಧಕ್ಕೆ ಕಾರಣ ಆಗುತ್ತೆ. ಇದನ್ನು ಮೀರಿ ನಾವು ಒಂದು ವಿಶಾಲವಾಗಿರ್ತಕ್ಕಂಥ ಮಾನವೀಯ ಮೌಲ್ಯಗಳು ಮತ್ತು ಉನ್ನತ ಮೌಲ್ಯಗಳೇನಿದೆ, ಶಾಶ್ವತ ಮೌಲ್ಯಗಳನ್ನು ನಾವೆಲ್ಲರೂ ಹೊಂದಿದ್ದೇ ಆದರೆ ಅದು ನಮ್ಮ ನಾಯಕರ ಮೇಲೂ ಸಹ ಒಂದು ಒತ್ತಡವನ್ನು ಸೃಷ್ಟಿಸುತ್ತೆ. ಇದರಿಂದ ಪ್ರಪಂಚ ಶಾಂತಿಯುತವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ. ನಮಸ್ತೆ.